ಮಂಜುನಾಥ್ ಎಸ್ಕೆ, ಕ್ರೈಮ್ ಬ್ಯೂರೋ ಹೆಡ್. ಮಂಜುನಾಥ್ ಎಸ್ಕೆ ಗ್ಯಾರಂಟಿ ನ್ಯೂಸ್ ಚಾನೆಲ್ನ ಕ್ರೈಮ್ ಬ್ಯೂರೋ ಹೆಡ್. 2009ರಿಂದ ಮಾಧ್ಯಮ ರಂಗದಲ್ಲಿ ಸಕ್ರಿಯರಾಗಿರುವ ಮಂಜುನಾಥ್ ವೃತ್ತಿ ಬದುಕಿಗೆ ಕಾಲಿಟ್ಟಿದ್ದು ಪತ್ರಿಕೆಗಳ ಮೂಲಕ. ನಂತರದ ದಿನಗಳಲ್ಲಿ ನ್ಯೂಸ್ ಚಾನೆಲ್ ಸೇರ್ಪಡೆಗೊಂಡ ಮಂಜುನಾಥ್ ಆರಂಭದ ದಿನದಿಂದಲೂ ಅಪರಾಧ ವರದಿಗಾರರಾಗಿ ತಮ್ಮ ಸಂಪರ್ಕ ಬೆಳೆಸಿಕೊಂಡ್ರು. ಐಪಿಎಸ್ ಅಧಿಕಾರಿಗಳ ಜೊತೆ ಅತ್ಯುತ್ತಮ ಒಡನಾಟ ಹೊಂದಿರುವ ಮಂಜುನಾಥ್ ಅಪರಾಧ ಕೃತ್ಯಗಳು ಎಲ್ಲೇ ನಡೆಯಲಿ ಕ್ಷಣಾರ್ಧದಲ್ಲಿ ಮಾಹಿತಿ ಸಿಗುವಂಥ ಸಂಪರ್ಕ ಜಾಲ ಹೊಂದಿದ್ದಾರೆ. ಅಷ್ಟೇ ಅಲ್ಲ, ನ್ಯೂಸ್ ಬ್ರೇಕ್ ಆದ ಕೂಡಲೇ ಸ್ಪಾಟ್ನಲ್ಲಿ ಇರ್ತಾರೆ. ಚುನಾವಣೆ ಸಂದರ್ಭದಲ್ಲಂತೂ ಕಾನೂನು ಸುವ್ಯವಸ್ಥೆಗೆ ಭಂಗ ತರುವ ಘಟನೆಗಳು ನಡೆದಾಗ ಹಗಲಿರುಳು ವರದಿಗಾರಿಕೆ ಮಾಡಿದ್ದಾರೆ. ಎಂಥದ್ದೇ ಹಿರಿಯ ರಾಜಕಾರಣಿ ಇರಲಿ, ಪ್ರಭಾವಿ ಕುಳಗಳೇ ಇರಲಿ, ಯಾವುದೇ ಪ್ರಭಾವಕ್ಕೆ ಹೆದರದೆ ವಸ್ತುನಿಷ್ಠ ಖಡಕ್ ವರದಿಗಾರಿಕೆ ಮಾಡುವ ಛಾತಿಯಿಂದಲೇ ಮಾಧ್ಯಮಗಳಲ್ಲಿ ಹೆಸರಾಗಿದ್ದಾರೆ ಮಂಜುನಾಥ್. ಬೆಂಗಳೂರಿನ ಭೂಗಳ್ಳರ ಎದೆ ನಡುಗಿಸುವಂತಹ ವರದಿಗಳನ್ನು ಮಾಡಿರುವ ಮಂಜುನಾಥ್ ವಂಚಕರಿಂದ ನೊಂದವರಿಗೆ ಸಾಂತ್ವನ ಹೇಳುವ ಮೂಲಕ ಸಮಾಜಮುಖಿ ಪತ್ರಕರ್ತರಾಗಿ ಗುರುತಿಸಿಕೊಂಡಿದ್ದಾರೆ. ಗ್ಯಾರಂಟಿ ನ್ಯೂಸ್ ಅಪರಾಧ ವರದಿಗಾರಿಕೆ ವಿಭಾಗದ ಸದಸ್ಯರಾದ ಅಜಯ್ ಕುಮಾರ್ ಹಾಗೂ ಗಿರೀಶ್ ಅವರ ಜೊತೆಗೂಡಿ ಇಡೀ ತಂಡವನ್ನು ಮುನ್ನಡೆಸುತ್ತಿರುವ ಮಂಜುನಾಥ್ ಗ್ಯಾರಂಟಿ ನ್ಯೂಸ್ನ ಅತಿ ದೊಡ್ಡ ಶಕ್ತಿ. ನಮ್ಮೆಲ್ಲರ ನೆಚ್ಚಿನ ಗ್ಯಾರಂಟಿ ನ್ಯೂಸ್ಗೆ 1 ವರ್ಷದ ಸಂಭ್ರಮ. ಇದೇ ತಿಂಗಳಲ್ಲಿ ಗ್ಯಾರಂಟಿ ನ್ಯೂಸ್ 1 ವರ್ಷ ತುಂಬಿದಂಥ ಆಚರಣೆ ಮಾಡ್ಕೊಳ್ತಾ ಇದೆ. ಈ ಸಂಸ್ಥೆಯಲ್ಲಿ ನನಗೆ ಅವಕಾಶ ಮಾಡಿಕೊಟ್ಟಂಥ MD ಸರ್ ಆದಂಥ ಶಿವಸ್ವಾಮಿ ಸರ್ಗೆ, ಮತ್ತು ಎಡಿಟರ್ ಆದಂಥ ಸತೀಶ್ ಅವರು, ಪ್ರಧಾನ ಸಂಪಾದಕರಾದಂಥ ರಾಧಾಹಿರೇಗೌಡರು, ಮತ್ತು ಇನ್ಪುಟ್ ಹೆಡ್ ಆಗಿರ್ತಕ್ಕಂಥ ರುದ್ರೇಶ್ ಅವರು, ಜೊತೆಗೆ ನನ್ನ ಎಲ್ಲ ಸಹೋದ್ಯೋಗಿಗಳಿಗೂ ಸಹ ಈ ಒಂದು ಹೊಸ ವರ್ಷ ಆಚರಣೆಯ ಒಂದು ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ.